ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿನ ದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನೋಡ್ಕೊಂಬೋಣ. ಸೊ ನಿನ್ನಿಂದ ನಾವು ಏನು ಡಿಸ್ಕಸ್ ಮಾಡಿದ್ವಪ್ಪ ಅಂತಂದ್ರೆ ಫಸ್ಟಿಗೆ ಬ್ಯಾಂಕ್ ನೋಡ್ಕೊಂಬೋಣ. ಸೊ ಬ್ಯಾಂಕ್ ನಿಫ್ಟಿ ನಾವು ನಿನ್ನಿಂದ ಏನು ಡಿಸ್ಕಸ್ ಮಾಡಿದ್ವಪ್ಪ ಅಂತಂದ್ರೆ ಇದೊಂದು ಏನಪ್ಪಾ ಅಂತಂದ್ರೆ 52,100 ಆಮೇಲೆ 51,800 ಏನಪ್ಪಾ ಅಂತಂದ್ರೆ ಎರಡು ಒಂದು ಬೇರೆ ಝೋನ್ ಅದಾವ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಎಲ್ಲಿವರೆಗೂ ಇದು 51,200 52,200 ಎಲ್ಲಿದು ಫ್ಲಾಟ್ ಓಪನ್ ಆಯ್ತು ಮಾರ್ಕೆಟ್ ಮೇಲ್ಗಡೆ ಟ್ರೇಡ್ ಮಾಡಲ್ಲ, ಅಲ್ಲಿವರೆಗೂ ಮಾರ್ಕೆಟ್ ಏನಪ್ಪ ಬುಲ್ಲಿಶ್ ಸೈಡ್ ಅಲ್ಲಿ ಬರ್ಲತ್ತಾ ಇದೆ. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಡೋಜಿ ಕ್ಯಾಂಡಲ್ ಜೊತೆಗೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಕ್ರಾಸ್ ಮಾಡಿದೆ. ಒಂದು ಏನಾದ್ರು ಈ ರೆಡಿ ಕ್ಯಾಂಡಲ್ ಏನಾದ್ರು ಫಾಲೋ ಥ್ರೂ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದು, ಇಲ್ಲಿವರೆಗೂ ಬರ್ಬೋದು, 50,000 ಕೂಡ ಹೊರಗಡೆ ಮಾರ್ಕೆಟ್ ಬರ್ಬೋದು ಅಂತ ನಿನ್ನಿಂದ ಡಿಸ್ಕಸ್ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಇನ್ನೊಂದು ಏನು ಡಿಸ್ಕಸ್ ಮಾಡಿದ್ವಪ್ಪ ಅಂತಂದ್ರೆ ಒಂದ್ ವೇಳೆ ಏನಾದ್ರು ಈ ರೆಡ್ ಕ್ಯಾಂಡಲ್ ಬಾಜುಕಾದ್ರೆ ರೆಡ್ ಕ್ಯಾಂಡಲ್ ಲೆಫ್ಟ್ ಸೈಡ್. ಓಕೆ, ಇವತ್ತಿನ ದಿನ ಏನಾಗಿತ್ತಪ್ಪ ಒಂದ್ ವೇಳೆ ಏನಾದ್ರು ಗ್ರೀನ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ನೆಕ್ಸ್ಟ್ ಡೇ ಏನಾಗ್ಬೋದಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅಂತ ನಿನ್ನೆ ಒಂದು ಡಿಸ್ಕಷನ್ ಒಂದು ಪ್ರೊಡಕ್ಷನ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿಯಾಗಿ ಏನಪ್ಪ ಮಾರ್ಕೆಟ್ ಇವತ್ತಿನ ದಿನ ಏನಿದೆಪ್ಪ ಅಂದ್ರೆ ಫಾಲೋ ಥ್ರೂ ಆಗದೆ ಮಾರ್ಕೆಟ್ ರಿವರ್ಸ್ ಮಾರ್ಕೆಟ್ ಇವತ್ತು ರೆಡಿ ಡೇ ಮಾಡಿದ್ವಿ. ಓಕೆ, ಗ್ರೀನ್ ಡೇ ಮಾಡಿದ್ವಿ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ದಲ್ಲಿ ಇನ್ನಾದ್ರೂ ಕೂಡ ಏನಾದ್ರಪ್ಪ ಅಂತಂದ್ರೆ ಬೈಯರ್ಸ್ ಅಂತ ಅರ್ಥ. ಓಕೆ, ಸೊ ಎಲ್ಲಿವರೆಗೂ ಈ ಒಂದೇನ ಡಬ್ಲ್ಯೂ ಪ್ಯಾಟರ್ನ್ ನೆಕ್ಲೈನ್ ಇದೆ 51,000. ಓಕೆ, ಈ ಎಲ್ಲಿವರೆಗೂ ಇದು 51,000 ಬ್ರೇಕ್ ಮಾಡಂಗಿಲ್ಲ, ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಕೆಳಗಡೆ ಬರಲಿಂತ ಒಂದು ನಮ್ದು ಏನಾಯ್ತಪ್ಪ ಅಂದ್ರೆ ಒಂದು ಪ್ರೊಡಕ್ಷನ್ ಸಿಕ್ತು. ಓಕೆ, ಸೊ ನಾಳಿನ ದಿನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಮಾರ್ಕೆಟ್ ಫುಲ್ ರ್ಯಾಲಿ ತಗೊಂಡಿತ್ತು. ಓಕೆ, ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತದ. ಸೊ ಇಲ್ಲಿ ಏನಾಗಿದಪ್ಪ ಅಂದ್ರೆ ಒಂದು ನಾವು ಈ ರೀತಿ ಹೋಗಿದೆ ಮಾರ್ಕೆಟ್. ಹೌದಾ, ಇಲ್ಲಿ ಏನಪ್ಪಾ ಅಂದ್ರೆ ಎಂ ಪ್ಯಾಟರ್ನ್ ಅಂತ ನೋಡ್ಬೋದು. ಮತ್ತೆ ಇದೇನಪ್ಪಾ ಅಂದ್ರೆ ಯಾವ ಪ್ಯಾಟರ್ನ್ ಅಂತ ಹೇಳ್ಬೋದಪ್ಪ ಅಂದ್ರೆ ಬುಲಿಶ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಓಕೆ, ನಾಳಿನ ದಿನ ಏನಾದ್ರು ಮಾರ್ಕೆಟ್ ನಾಳಿನ ದಿನ ಮಾರ್ಕೆಟ್ ಏನಾದ್ರು ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 52,200 ಆಮೇಲೆ 51,800. ಓಕೆ, ಇದು ಏನಾದ್ರು ಝೋನ್ ದಲ್ಲಿ ಮಾರ್ಕೆಟ್ ಸ್ವಲ್ಪ ಸಸ್ಟನ್ ಆಗಿ ಗ್ಯಾಪ್ ಅಪ್ ಆಗಿ ಸ್ವಲ್ಪ ಸಸ್ಟನ್ ಆಗಿ ಕನ್ಸೋಲೇಷನ್ ಆಗಿ ಸ್ವಲ್ಪ ಡೈರೆಕ್ಟ್ ಆಗಿ 52,200 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಅಥವಾ ಫುಲ್ ಬ್ಯಾಕ್ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂತಂದ್ರೆ ಫಸ್ಟ್ ಟಾರ್ಗೆಟ್ 52,500. ಓಕೆ, 52,500 ಫಸ್ಟ್ ಟಾರ್ಗೆಟ್ ಸಿಗುತ್ತೆ. ಅದಾದ ಕೂಡ ಏನಾಗುತ್ತಪ್ಪ ಅಂದ್ರೆ 52,750 ಅದನ್ನು ಕೂಡ ಕ್ರಾಸ್ ಮಾಡ್ಕೊಂಡು ಹೋಗ್ತಪ್ಪ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 53,000 ಕೂಡ ಮಾರ್ಕೆಟ್ ನಾಳಿನ ದಿನ ಬೈಯಿಂಗ್ ಸೈಡ್ ಹೋಗ್ಬೋದು. ಓಕೆ, ಸೊ ನಾಳಿನ ದಿನ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಮಾರ್ಕೆಟ್ ಫುಲ್ಲಿ ಕೆಳಗಡೆ ಬರಂಗಿಲ್ಲ, ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದ ಮತ್ತೆ ಇಲ್ಲಿ ಯು ಸ್ಟೇಪ್ ತಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ನಾಳಿನ ದಿನ ಏನಪ್ಪ ಅಂದ್ರೆ ಜಾಸ್ತಿ ಇದೆ. ಓಕೆ, ಯಾಕಪ್ಪ ಅಂದ್ರೆ ಇವತ್ತು ಈ ಒಂದು ಪ್ಯಾಟರ್ನ್ ನೋಡ್ಕೊಂಡ್ರೆ ನಾಳೆ ಗ್ಯಾಪ್ ಅಪ್ ಆಗ್ಬೋದು. ಸೊ ಗ್ಯಾಪ್ ಅಪ್ ಎಷ್ಟು ಪಾಯಿಂಟ್ ಆಗುತ್ತೆ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಓಕೆ, ನಾನು ಪಾಯಿಂಟ್ ಕೊಡ್ತೀನಿ ನೋಡ್ರಿ 51,800. ಓಕೆ, ಮತ್ತು 52,000 ಈ ಏನಾದ್ರು ಈ ಒಂದು 400 ಪಾಯಿಂಟ್ ಒಳಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತು ಸಸ್ಟನ್ ಆತಪ್ಪ ಅಂದ್ರೆ 52,000 ಕ್ರಾಸ್ ಮಾಡ್ತಾನೆ ವೇಟ್ ಮಾಡ್ರಿ. ಆಮೇಲೆ 52,200 ಏನಾದ್ರು ಕ್ರಾಸ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಟಾರ್ಗೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ ಈ ಒಂದು 53,000 ಇದೆಯಲ್ಲ 53,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಬ್ಯಾಂಕ್ ನಿಫ್ಟಿ ಜಾಸ್ತಿ ಇದಾವೆ. ಓಕೆ, ಸೊ ಇದು ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಯಾವ ರೀತಿ ಟ್ರೇ ಮಾಡಬಹುದು ಅಂತ ಹೇಳಿ ನೋಡ್ಕೊಂಡ್ರೆ ತುಂಬಾನೇ ಈಸಿಯಾಗಿ ಅರ್ಥ ಆಗುತ್ತೆ ನೋಡ್ರಿ. ಮಾರ್ಕೆಟ್ ಏನಾಗಿತ್ತಪ್ಪ ನಿನ್ನೆ ಡಿಸ್ಕಸ್ ಮಾಡಿದಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗಿತ್ತು. ಓಕೆ, ಮೇಲ್ಗಡೆ ಹೋಗಿ ಶೋಲ್ಡರ್ ಮಾಡಿತ್ತು, ಹೆಡ್ ಮಾಡಿತ್ತು, ಮತ್ತೆ ಇಲ್ಲಿ ಶೋಲ್ಡರ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗೆ ಬಂದಿತ್ತು. ಆಮೇಲೆ ನಿನ್ನೆ ಏನ್ ಡಿಸ್ಕಸ್ ಮಾಡಿದಪ್ಪ ಅಂದ್ರೆ ಒಂದು ಏನಾದ್ರು ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಏನಾದ್ರು 51,000 ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಅದ್ರ ಜೊತೆಗೆ 50,600 ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 50,000 ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಅಂತ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಇಲ್ಲಿ ಬುಲಿಶ್ ರ್ಯಾಲಿ ಇರೋದ್ರಿಂದ ಈ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರ್ತಾವೆ. ಸೊ ಇವಾಗ ಏನಾಗಿದಪ್ಪ ಫೇಲ್ ಆಗಿದೆ. ಓಕೆ, ಆಕ್ಚುಲಿ ಮಾರ್ಕೆಟ್ ಇವತ್ತು ಕೆಳಗಡೆ ಹೋಗ್ಬೇಕಾಗಿತ್ತು, ಏನಾದ್ರು ಫಾಲೋ ಥ್ರೂ ಆಗಿತ್ತಪ್ಪ ಅಂದ್ರೆ ಇದು ಫೇಲ್ ಆಗಿದೆಪ್ಪ ಅಂದ್ರೆ ಮಾರ್ಕೆಟ್ ರಿವರ್ಸ್ ಅಂದ್ರೆ ಇಲ್ಲಿ ಮಾರ್ಕೆಟ್ ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫೇಲ್ ಆಗಿದೆ. ಸೊ ಫೇಲ್ ಆಗಿದೆಪ್ಪ ಅರ್ಥ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ನಾಳಿಂದ ಏನ್ ಮಾಡ್ಬೇಕು ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ಝೋನ್ ಇಂಪಾರ್ಟೆಂಟ್. ಓಕೆ, ಈ ಒಂದು ಮಾರ್ಕೆಟ್ ಏನಾದ್ರು ಈ ಒಂದು ಝೋನ್ ದಲ್ಲಿ ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಗಿ ಫ್ಲಾಟ್ ಓಪನ್ ಆಗಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಈ ಝೋನ್ ಅನ್ನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲಿವರೆಗೂ ಹೋಗ್ತದಪ್ಪ ಮಾರ್ಕೆಟ್ ನಮ್ಗೆ ಫಸ್ಟ್ ಟಾರ್ಗೆಟ್ 51,900 ತನಕ ಹೋಗುತ್ತೆ. ಅದಾದ ಕೂಡಲೇ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂತಂದ್ರೆ 52,000 ಕೂಡ ಮಾರ್ಕೆಟ್ ಹೋಗುತ್ತೆ. 52,000 ಏನಾದ್ರು 52,150. ಓಕೆ, 52,150 ಮಾರ್ಕೆಟ್ ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ 52,800 ಕ್ರಾಸ್ ಮಾಡಿ 53,000 ಕೂಡ ಒಂದು ರ್ಯಾಲಿಯನ್ನ ನಾನು ಏನ್ ಮಾಡೋದಪ್ಪ ಅಂದ್ರೆ ನಾವು ನೆಕ್ಸ್ಟ್ ಡೇಗಳಲ್ಲಿ ನೋಡತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ಓಕೆ,
ಮಾರ್ಕೆಟ್ ಏನಪ್ಪಾ ಅಂದ್ರೆ ಇಲ್ಲಿ ಗ್ಯಾಪ್ ಅಪ್ ಆಗ್ಬೋದು. ಒಂದು ವೇಳೆ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗೋ ಬದಲಿ ಡೈರೆಕ್ಟ್ ಆಗಿ ಈ ಒಂದು ಝೋನ್ದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಓಕೆ 51,900 ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಂತಪ್ಪ ಈ ಒಂದೇನು ಏರಿಯಾ ಇದೆ ಓಕೆ 51,800. ಈ 51,800 ಏನಾಗುತ್ತಪ್ಪ ಅಂದ್ರೆ ತುಂಬಾ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಏನಂತಪ್ಪ ಮತ್ತೆ ಮೇಲ್ಗಡೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ 51,150. ಅದಾದ ಕೂಡಲೇ 52,200 ಆಮೇಲೆ 53,000 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾಳೆ ಮಾಡ್ಕೊಂಡು ಡಿಸ್ಕಷನ್ ಮಾಡ್ಬೋದು ಓಕೆ. ಆದ್ರೆ ಇಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಸಡನ್ ಆಗಿ ಏನಾಗ್ಬೋದಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಮತ್ತೆ ಇದೇ ಒಂದು ಝೋನ್ದಲ್ಲಿ ಓಕೆ ಇದೇ ಒಂದು ಝೋನ್ದಲ್ಲಿ ಮಾರ್ಕೆಟ್ ಮತ್ತೆ ಕನ್ಸಲ್ಟೇಷನ್ ಆಗಕ್ಕೆ ಚಾಲೂ ಆಗಿ ಮತ್ತೆ ಮಾರ್ಕೆಟ್ ಬ್ರೇಕ್ ಮಾಡಿ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಅವಾಗ ಮೇಲ್ಗಡೆ ಹೋಗ್ಬೋದು. ಇಲ್ಲಪ್ಪ ಅಂದ್ರೆ ಇಲ್ಲಿ ಸಡನ್ ಆಗಿ ಓಪನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಏನಾದ್ರು ಇಲ್ಲಿ ಕನ್ಸಲ್ಟೇಷನ್ ಆಗಿ ಓಕೆ ಇದೇ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂತಂದ್ರೆ 51,000 ಆದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 50,800 ಆಮೇಲೆ 50,600 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾವಿಂದ ಏನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಕೆಳಗಿನ ಸೈಡ್ వచ్చి ಮೇಲಿನ ಸೈಡ್ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಓಕೆ. ಸೊ ಅದೇ ರೀತಿ ನಾವ್ ಏನ್ ನೋಡ್ಬೋದಪ್ಪ ಅಂದ್ರೆ ನಿಫ್ಟಿ ಒಳಗ್ ನೋಡೋದಾದ್ರೆ ನಿಫ್ಟಿ ಒಳಗೂ ಸೇಮ್ ಥಿಯರಿ ಇದೆ ಓಕೆ. ನಿಫ್ಟಿ ಒಳಗೂ ಕೂಡ ಸೇಮ್ ಥಿಯರಿ ಇದೆ. ಯಾವಾಗ ಈ ಒಂದು ಝೋನ್ ಅನ್ನ ಏನಾದ್ರು ಮಾರ್ಕೆಟ್ ಸಸ್ಟೈನ್ ಮಾಡ್ತಪ್ಪ ಅಂತಂದ್ರೆ ಓಕೆ ಈ ಒಂದು ಕ್ಯಾಂಡಲ್ ಅನ್ನು ಫಾಲೋ ಥ್ರೂ ಮಾಡ್ತು ಓಕೆ ಕೆಳಗಡೆ ಬರ್ತೈತಿ. ಫಾಲೋ ಥ್ರೂ ಮಾಡ್ಲಿಲ್ಲಪ್ಪ ಏನಾಗುತ್ತಪ್ಪ ಅಂದ್ರೆ ಒಂದು ಗ್ರೀನ್ ಕ್ಯಾಂಡಲ್ ತಪ್ಪ ರಿವರ್ಸ್ ಆಗುತ್ತೆ ಹೇಳಿದ್ದೆ ಓಕೆ. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಏನಿದೆಪ್ಪ ಅಂದ್ರೆ ಒಂದು ಗ್ರೀನ್ ಕ್ಯಾಂಡಲ್ ಆಗಿದೆ. ನಾಳಿನ ದಿನ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಈ 23,800 ಓಕೆ ಈ 23,800 ಏನಾದ್ರು ಮಾರ್ಕೆಟ್ ಕ್ರಾಸ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಹೋಗ್ಬೋದಪ್ಪ ಅಂದ್ರೆ 24,000 ಕೂಡ ಮಾರ್ಕೆಟ್ ಹೋಗುತ್ತೆ. 24,000 ಹೋಗಿ ರೀಚ್ ಆಯ್ತಪ್ಪ ಅಂದ್ರೆ ಮತ್ತೆ ಟಾರ್ಗೆಟ್ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 24,000 ಓಕೆ 24,250 ತನಕನು ನಾವು ನೋಡೋದಪ್ಪ ಅಂದ್ರೆ ನಾಳೆ ಅಥವಾ ನಾಳಿನ ದಿನ ಏನ್ ಮಾಡ್ಬೋದಪ್ಪ ಒಂದು ಡಿಸ್ಕಷನ್ ಮಾಡ್ಕೊಂಡು ಮಾರ್ಕೆಟ್ ಟ್ರೇಡ್ ಮಾಡೋದ್ರ ಚಾನ್ಸಸ್ ಇದು ತುಂಬಾನೇ ಇದೆ. ಯಾಕಪ್ಪ ಅಂದ್ರೆ ಈ ಒಂದು ಝೋನ್ ಇದೆ ಇವಾಗ ಈ ಒಂದು ಝೋನ್ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಝೋನ್ ಇದೆ 23,450 ಓಕೆ 23,450 ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಝೋನ್ ಆಗಿ ಕ್ರಿಯೇಟ್ ಆಗಿರೋದ್ರಿಂದ ಎಲ್ಲಿವರೆಗೂ ಈ ಒಂದು ಝೋನ್ ಬ್ರೇಕ್ ಮಾಡಲ್ಲ ಎಲ್ಲಿವರೆಗೂ ಏನಾಗಿರಪ್ಪ ಮಾರ್ಕೆಟ್ ಕೆಳಗಿನ ಸೈಡ್ ಬರಂಗಿಲ್ಲ. ಬಟ್ ಈ ಒಂದು ಸಿನಾರಿಯನ್ನು ನೋಡ್ಕೊಂಡ್ರೆ ಏನಾಗಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಝೋನ್ ದಲ್ಲಿ ಮಾರ್ಕೆಟ್ ಈ ರೀತಿ ಸಿನಾರಿಯೋ ಮಾಡಿರೋದ್ರಿಂದ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಗಿ ಸ್ವಲ್ಪ ಫ್ಲಾಟ್ ಆಗಿ ಇದೇನಾದ್ರು 23,000 ಬ್ರೇಕ್ ಮಾಡ್ಕೊಳತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 24,000 ಅದ್ರ ಸೆಕೆಂಡ್ ಟಾರ್ಗೆಟ್ 24,250 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾಳೆ ದಿನ ಯಾವಾಗಪ್ಪ ಅಂದ್ರೆ ನಮ್ಗ ಸಿಗ್ತಕ್ಕಂಥ ಚಾನ್ಸಸ್ ಇದಾವೆ ಓಕೆ. ಸೊ ಇದನ್ನ ಒಂದು 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ಈಸಿ ಆಗುತ್ತೆ ಯಾವ ರೀತಿ ನಾವು ಟ್ರೈ ಮಾಡ್ಬೋದು ನಾಳೆ ದಿನ ಅಂತ ನೋಡ್ರಿ. ಮಾರ್ಕೆಟ್ ನೋಡ್ರಿ ಈ ಒಂದೇನು ಝೋನ್ ಇತ್ತು ನಿನ್ನೆ ನೀವು ಡಿಸ್ಕಷನ್ ಮಾಡಿದ್ವಿ ಓಕೆ. ಈ ಒಂದೇನು ಬುಲಿಶ್ ಝೋನ್ ಇದೆ ಈ ಬುಲಿಶ್ ಝೋನ್ ಅನ್ನ ಮಾರ್ಕೆಟ್ ಮೊದಲು ಈ ಒಂದು ಝೋನ್ ಅನ್ನು ಮಾರ್ಕೆಟ್ ಬ್ರೇಕ್ ಮಾಡತ್ತಪ್ಪ ಅವಾಗ ಮಾರ್ಕೆಟ್ ಕೆಳಗಡೆ ಹೋಗ್ತಿಲ್ಲಪ್ಪ ಕೆಳಗಡೆ ಹೋಗಲ್ಲ ಅಂತ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಮಾರ್ಕೆಟ್ ಇಲ್ಲಿ ಬಂದ್ರು ಕೂಡ ಇದು ಇಲ್ಲೇನಾಗಿತ್ತಪ್ಪ ಅಂದ್ರೆ ಫುಲ್ ಬ್ಯಾಕ್ ಮಾರ್ಕೆಟ್ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಮೇಲ್ಗಡೆ ಹೋದ ತಕ್ಷಣ ಕಂಟ್ರೋಲ್ಸ್ ಆಗಿ ಇವತ್ತು ಫುಲ್ ಡೇ ಏನ್ ಮಾಡ್ತಪ್ಪ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ವೇಸ್ಟ್ ಮಾಡ್ತು ಓಕೆ. ಸೊ ಇಲ್ಲಿ ಆಗಿರ್ತಕ್ಕಂಥದ್ದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇಲ್ಲಿನೂ ಕೂಡ ಏನಿದೆಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ಯಾವ ರೀತಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫೇಲ್ ಆಗಿದೆ ಅದೇ ರೀತಿನೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫೇಲ್ ಆಗಿದೆ ಓಕೆ. ಸೊ ಹೀಗಾಗಿ ಏನ್ ಮಾಡ್ಬೋದಪ್ಪ ನಾಳೆ ದಿನ ನಾವು ಈ ಒಂದು ಏನಾದ್ರು ಝೋನ್ ಓಕೆ ಇದೇನು ಪಟ್ಟಿ ಇದೆಲ್ಲ ಈ ಒಂದು ಬಾಕ್ಸ್ ಈ ಬಾಕ್ಸ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ 23,650 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ 23,700 ಅದಿರುತ್ತೆ. ಅದಾದ ಕೂಡಲೇ ಯಾವ್ದು ಇರುತ್ತಪ್ಪ ಸೆಕೆಂಡ್ ಟಾರ್ಗೆಟ್ ನಮಗೆ 23,750 ಅದಾದ ಕೂಡಲೇ ಏನಿರುತ್ತಪ್ಪ ಅಂದ್ರೆ 23,800 ಈ ರೀತಿಯಾಗಿರ್ತಕ್ಕಂಥ ನಾವು ನಾಳಿಂದ ಏನ್ ಮಾಡೋದಪ್ಪ ಒಂದು 3 ಟಾರ್ಗೆಟ್ ಗಳನ್ನ ನಾಳಿದ್ರೆ ನಾವು ಇಲ್ಲಿ ಅಪ್ಸೈಡ್ ನೋಡ್ಕೋಬಹುದು ಓಕೆ. ಇಲ್ಲಿ ಕೆಳಗಿನ ಸೈಡ್ ಅಂತೂ ಬರ್ಲಾಕ್ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಆಲ್ರೆಡಿ ಇವಾಗ ಏನಾಗಿದೆಪ್ಪ ಅಂದ್ರೆ ಲಿಕ್ವಿಡಿಟಿನ ಕ್ರಿಯೇಟ್ ಮಾಡ್ಕೊಂಡು ಲಿಕ್ವಿಡಿಟಿನ ಎಲ್ಲಿ ಹೇಟ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದೆ ಕೆಳಗಡೆ ಬರೋದಕ್ಕೆ ಚಾನ್ಸಸ್ ಇದೆ. ಒಂದು ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಓಕೆ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಏನ್ ಮಾಡ್ತಪ್ಪ ಸಡನ್ ಆಗಿ ಮಾರ್ಕೆಟ್ ಮೇಲೆ ಹೋಗಿ ಮತ್ತೆ ಇದೇ ಒಂದು ಝೋನ್ ದಲ್ಲಿ ಬಂದ ಮಾರ್ಕೆಟ್ ಮತ್ತೆ ಕನ್ಸಲ್ಟೇಷನ್ ಆಗಿ ನಾಳೆ ದಿನ ಒಂದು ಟೈಮ್ ವೇಸ್ಟ್ ಮಾಡಬಹುದು. ಒಂದು ಇಲ್ಲಪ್ಪ ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಯ್ತಂದ್ರೆ ಓಕೆ ಗ್ಯಾಪ್ ಅಪ್ ಓಪನ್ ಆಯ್ತು ಎಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಒಂದು ಈ ತಿಳ್ಕೊರಿ 23,600 ಇದೆ ಓಕೆ ಒಂದು 100 ಪಾಯಿಂಟ್ ಓಪನ್ ಆಯ್ತಪ್ಪ ಅಂದ್ರೆ ಒಂದು 23,700 ಓಪನ್ ಆಯ್ತು ಅಂತ ತಿಳ್ಕೊರಿ ಓಕೆ 23,700 ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಅವಾಗ ನಮ್ಗೆ ಏನಾಯ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥದ್ದು ಸಪೋರ್ಟ್ ಝೋನ್ ಯಾವ್ದು ಇರುತ್ತಪ್ಪ ಈ ಒಂದು ಝೋನ್ ಏನಾಯ್ತಪ್ಪ ಹೆವಿ ಆಗಿರ್ತಕ್ಕ ಸಪೋರ್ಟ್ ಝೋನ್ ಆಯ್ತು 23,650 ಓಕೆ. ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಮತ್ತೆ ಕೆಳಗಡೆ ಬಂದ ಕಿಶನ್ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ನಿಧಾನವಾಗಿ ಇದನ್ನ ಬ್ರೇಕ್ ಮಾಡ್ಕೊಂಡು ಕಿಶನ್ ಓಕೆ ಫಸ್ಟ್ ಓಪನಿಂಗ್ ಏನಿರ್ತವೆ ಆ ಓಪನಿಂಗ್ ಪಾಯಿಂಟ್ ಅನ್ನ ನಿಧಾನವಾಗಿ ಹೋಗಿ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ
ಅದ್ರದ್ದು ನೆಕ್ಸ್ಟ್ ಟಾರ್ಗೆಟ್ ಯಾವ್ದಿರುತ್ತಪ್ಪ ಅಂತಂದ್ರೆ 23,750. ಅದನ್ನು ಕೂಡ ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ 23,800 ಮತ್ತು ಅದನ್ನು ಕೂಡ ದಾಟ್ಕೊಂಡು ಹೋದ್ರಪ್ಪ ಅಂದ್ರೆ 23,850. ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾಳೆ ದಿನ ನೋಡಪ್ಪ ಅಂದ್ರೆ ನಿಫ್ಟಿ ಒಳಗ ನಾವು ನೋಡ್ತಕ್ಕಂಥ ಸಾಧ್ಯತೆಗಳು ಅದು ಯಾಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 23,450. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು 23,400. ಈ ಒಂದು 50 ಪಾಯಿಂಟ್ ಏನಿದೆ ತುಂಬಾ ಹೆವಿ ಆಗಿರ್ತಕ್ಕಂಥ ಒಂದು ಬುಲಿಶ್ ಝೋನ್ ಇರೋದ್ರಿಂದ ಎಲ್ಲಿವರೆಗೂ 23,400 ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಏನಾಗಿರಪ್ಪ ಅಂದ್ರೆ ಇಲ್ಲಿ ಕೆಳಗಿನ ಸೈಡ್ ಬ್ರೇಕ್ ಮಾಡಂಗಿಲ್ಲ. ಓಕೆ, ಸೊ ಇದನ್ನು ನಾವು ಸ್ವಲ್ಪ ನೋಡ್ಕೊಂಡು ಟ್ರಿಕ್ಕಿ ಆಗಿ ನಾಳೆ ದಿನ ನಾವು ಏನ್ ಮಾಡ್ರಪ್ಪ ಅಂದ್ರೆ ನಿಧಾನವಾಗಿ ಟ್ರೈ ಮಾಡ್ರಿ. ಓಕೆ, ಬಟ್ ಹೆವಿ ಆಗಿರ್ತಕ್ಕಂಥ ಒಂದು ಬುಲಿಶ್ ಝೋನ್ ಯಾವಾಗ ಬರುತ್ತಪ್ಪ ಇದು ಕ್ರಾಸ್ ಮಾಡಿ. ಓಕೆ, 23,850 ಇದೇನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಮಾರ್ಕೆಟ್ ಹೋಗುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ಝೋನ್ ಒಂದು ಬೇರಿಯಸ್ ಬ್ಲಾಕ್ ರೆಡಿ ಆಗಿದೆ. ಓಕೆ, ಈ ಒಂದು ಝೋನ್ ದಲ್ಲಿ ಬೇರಿಯಸ್ ಬ್ಲಾಕ್ ರೆಡಿ ಆಗಿರೋದ್ರಿಂದ ಈ ಬೇರಿಯಸ್ ಬ್ಲಾಕ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹಿತ್ತುಕ್ರೆ ಅವಾಗ ಮಾರ್ಕೆಟ್ ಏನಪ್ಪ ಅಂದ್ರೆ ಒಂದು ರಾಕೆಟ್ ಮೂವ್ ನಾವು ನಾಳೆ ದಿನ ನೋಡ್ಕೊಂಡು ಸಾಧ್ಯ ಜಾಸ್ತಿ. ಓಕೆ, ಥ್ಯಾಂಕ್ ಯು.